ಶಿಕ್ಷಣ ಮನುಷ್ಯನ ಬದುಕಿನ ಸರ್ವತೋಮುಖ ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿಗೆ ಕಾರಣವಾಗಿದೆ. ಹೇಗೆಂದರೆ, ವ್ಯಕ್ತಿಗೆ ತನ್ನ ಬೆಳವಣಿಗೆಯ ಜೊತೆಗೆ ತನ್ನ ಸುತ್ತಮುತ್ತಲಿನ ಪರಿಸರದ ಬೆಳವಣಿಗೆ ಆದಾಗ ಅದು ಅಭಿವೃದ್ಧಿಯ ಜ್ಯೋತಿಯಾಗಿ ಬೆಳಗುವುದು. ಮತ್ತೊಂದು ವಿಚಾರಕ್ಕೆ ಬರುವುದಾದರೆ, ವ್ಯಕ್ತಿ ತನ್ನ ಮತ್ತು ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಹಾಳು ಮಾಡುವ ಕೃತ್ಯ ಎಸಗಿದರೆ ಅದು ಅನಾಭಿವೃದ್ಧಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಹಾಗಾದರೆ ಎಂತಹ ಶಿಕ್ಷಣ ಬೇಕು ಎಂಬುದನ್ನು ನಿರ್ಧರಿಸುವ ಗುಣ ಇಡೀ ಸಾಮಾಜಿಕ ವ್ಯವಸ್ಥೆಯದಾಗಿದೆ. ಹಾಗಾದರೆ ಶಿಕ್ಷಣ ಅಂದರೇನು? ಸರಿಯಾದ ದಾರಿಯಲ್ಲಿ ನಡೆಯುವುದೇ ನಿಜವಾದ ಶಿಕ್ಷಣದ ಅರ್ಥ. ಹಾಗಾದರೆ ಸರಿಯಾದ ದಾರಿ ಎಂದರೆ ಯಾವುದು ಎಂಬುದಕ್ಕೆ ಸಿದ್ದಯ್ಯ ಪುರಾಣಿಕರವರ ಒಂದು ಕಾವ್ಯ ನೆನಪಿಗೆ ಬರುತ್ತದೆ. ಅದೇನೆಂದರೆ, ದಾರಿ ಚೆನ್ನಾಗಿದೆ ಎಂದು ತಪ್ಪು ದಾರಿ ತುಳಿದರೆ ದಾರಿ ಸಾಗುತ್ತದೆ, ಆದರೆ ಊರು ಸೇರಲಾಗದು ಎಂಬ ಮಾತು ಅಕ್ಷರಶಃ ನಿಜ. ಹಾಗೆ ಶಿಕ್ಷಣವಾದರೂ ಎಂತಹದ್ದಿರಬೇಕು ಎಂಬುದಕ್ಕೆ ಮಾನವೀಯ ಮೌಲ್ಯಗಳನ್ನು ಹೊಂದಿದ ಶಿಕ್ಷಣ ಅತ್ಯವಶ್ಯವಾಗಿದೆ. ಪ್ರತಿದಿನ ಮೌಲ್ಯಗಳ ಬಗ್ಗೆ ಹೇಳುವವರು ತಾವೇ ಅವುಗಳನ್ನು ಅನುಸರಿಸದಿದ್ದರೆ ಅದಕ್ಕೆ ಅರ್ಥವಿದೆಯೇ? ಇತ್ತೀಚೆಗೆ ಕಂಡುಬಂದಂತಹ ಒಂದು ಘಟನೆಯು ಹೇಳಲು ಇಚ್ಛಿಸುತ್ತೇನೆ. ಅದು ತಮ್ಮ ಅನುಭವಕ್ಕೂ ಬಂದಿರಬಹುದು. ಅದೇನೆಂದರೆ, ಕಷ್ಟಪಟ್ಟು ಓದಿ ಸರ್ಕಾರಿ ಹುದ್ದೆಯನ್ನು ಗಿಟ್ಟಿಸಿಕೊಂಡ ವ್ಯಕ್ತಿ ತನ್ನ ಸುತ್ತಮುತ್ತಲಿನೊಡನೆ ವರ್ತಿಸುವ ಬದಲಾವಣೆಯೇ ಆಗಿಬಿಟ್ಟಿರುತ್ತದೆ. ಅವನ ವರ್ತನೆ ಸಂಪೂರ್ಣವಾಗಿ ಬದಲಾವಣೆಯಾಗಿರುತ್ತದೆ. ಹುದ್ದೆ ಸಿಕ್ಕಿರುವುದು ನಿನ್ನ ಓದಿಗೆ ಸಿಕ್ಕ ಫಲವೇ ಹೊರತು ಇನ್ನೊಬ್ಬರನ್ನು ಕೀಳಾಗಿ ಕಾಣುವುದಕ್ಕಾಗಲಿ ಅಲ್ಲ. ನಿನ್ನ ವ್ಯಕ್ತಿತ್ವವನ್ನು ನಿನ್ನ ಗರ್ವ ಅಥವಾ ಅಹಂಕಾರ ನಾಶ ಮಾಡುತ್ತದೆ ಎಂಬುದರ ಅರಿವಿಲ್ಲದಂತೆ ಜೀವನ ನಡೆಸುವುದು ಅಂತಹ ವ್ಯಕ್ತಿಗಳಿದ್ದಾರೆ. ಅಂಥವರಿಗೆ ನನ್ನದೊಂದು ಕಿವಿಯ ಮಾತು: ನಿನ್ನ ವಿದ್ಯೆಯಿಂದ ಕಷ್ಟದಲ್ಲಿರುವವರಿಗೆ, ನೋವಿನಿಂದ ಬಳಲುತ್ತಿರುವವರಿಗೆ, ಹಾಗೆ ನಿರುದ್ಯೋಗಿಗಳಿಗೆ, ಮಾನಸಿಕ ಹಿಂಸೆಗೆ ಒಳಗಾದವರಿಗೆ ಸ್ಫೂರ್ತಿಯಾಗಬೇಕೇ ಹೊರತು ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ, ಸೊಟ್ಟು ಒಂದು ನೌಕರಿ ತಗೊಂಡಿದ್ದಕ್ಕೆ ಇಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವಾಗ ಆ ಅಹಂಕಾರವೇ ನಿನ್ನನ್ನು ನರಕಕ್ಕೆ ಕೊಂಡೊಯ್ಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾರೇ ಓದುಗರಾಗಲಿ, ಸಮಾಜದ ಉನ್ನತಿಗೆ ಶ್ರಮಿಸೋಣ. ನಿಮ್ಮ ಓದು ಇನ್ನೊಬ್ಬರಿಗೆ ಮಾದರಿಯಾಗಬೇಕೇ ಹೊರತು ಅದು ನಿನ್ನ ನಾಶಕ್ಕೆ ಅಲ್ಲ, ಸಮಾಜದ ನಾಶಕ್ಕೆ ಅಲ್ಲ ಎಂಬುದು ಅರ್ಥವಿರಲಿ.